ಜೈ ಜಿನೇಂದ್ರ ವೀಕ್ಷಕರೇ, ಕಳೆದ ವಾರ ಸಂಚಿಕೆಯಲ್ಲಿ ತಿಳಿಸಿದಂತೆ ಜಿನ ಸಮ್ಮೇಳನ 2021 ಒಂದು ಸುಂದರ ಕಾರ್ಯಕ್ರಮದ ನೆನಪುಗಳನ್ನು ಹೊತ್ತು ತಂದಿದ್ದೇನೆ. ನಿಮ್ಮ ಜ್ವಾಲಾಮಾಲ ನೆನಪಿನಗಳ ಕಾರ್ಯಕ್ರಮದಲ್ಲಿ ಇಂದು ಸುದೀರ್ಘ 8 ಗಂಟೆಗಳ ಕಾಲ ನಡೆದ ಕಾರ್ಯಕ್ರಮದ ಪ್ರಥಮ ಭಾಗ ಅಂದರೆ ಉದ್ಘಾಟನಾ ಕಾರ್ಯಕ್ರಮ ರಾಜಶ್ರೀ ವೀರೇಂದ್ರ ಹೆಗಡೆಯವರ ನುಡಿಗಳೊಂದಿಗೆ ನಡೆದ ಕಾರ್ಯಕ್ರಮದ ವಿವಿಧ ಮಜಲುಗಳನ್ನು ಆಸ್ವಾದಿಸುತ್ತಾ ಸಾಗೋಣ. ಇಷ್ಟೆಲ್ಲ ಪೂರ್ವಭಾವಿ ಕಾರ್ಯಕ್ರಮಗಳೊಂದಿಗೆ ನಡೆದ ಜಿನ ಸಮ್ಮಿಲನ ಕಾರ್ಯಕ್ರಮದ ಪ್ರಮುಖ ಘಟ್ಟಕ್ಕೆ ನಾವು ಬಂದಿದ್ದೇವೆ. ಅಂದು ದಿನಾಂಕ 20/12/2020 ಬೆಳಿಗ್ಗೆ 9 ಗಂಟೆಗೆ ಆರಂಭಗೊಂಡ ಜಿನ ಸಮ್ಮಿಲನ 2020 ಈ ಕಾರ್ಯಕ್ರಮಕ್ಕಾಗಿ ರಾಜ್ಯಾದ್ಯಂತ ಅಲ್ಲದೆ ವಿದೇಶದಿಂದಲೂ ಕೂಡ ಜೈನ ಬಾಂಧವರು ಬಹಳಷ್ಟು ಮಂದಿ ಕಾದು ಕುಳಿತಿದ್ದರು. ಅಂದಿನ ಕಾರ್ಯಕ್ರಮದಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮ, ಚಾವಡಿ ಚರ್ಚೆಯಂತಹ ಮನರಂಜನೆಯ ಕಾರ್ಯಕ್ರಮಗಳೊಟ್ಟಿಗೆ ಜಿನ ಸಮ್ಮಿಲನಕ್ಕಾಗಿ ನಡೆದ ರಂಗೋಲಿ ಸ್ಪರ್ಧೆ, ಜೈನ್ ಫುಡ್ ಸ್ಪರ್ಧೆ, ಚಿತ್ರಕಲಾ ಸ್ಪರ್ಧೆ, ಛದ್ಮವೇಷ ಸ್ಪರ್ಧೆ, ಸ್ವರಚಿತ ಕವನ ವಾಚನ ಸ್ಪರ್ಧೆ, ಜೈನ ಕಿರುಚಿತ್ರ ಸ್ಪರ್ಧೆ, ರಸಪ್ರಶ್ನೆ ಸ್ಪರ್ಧೆಯ ಫಲಿತಾಂಶಗಳ ಪ್ರಕಟಗೊಳಿಸುವ ವೇದಿಕೆ ಇದಾಗಿತ್ತು. ಮೊದಲಿಗೆ ಮಾತೃಶ್ರೀ ಶ್ರೀಮತಿ ಹೇಮಾವತಿ ಹೆಗಡೆಯವರ ಶುಭ ನುಡಿಗಳೊಂದಿಗೆ ಕಾರ್ಯಕ್ರಮ ಶುಭಾರಂಭಗೊಂಡಿತು. ಅದರಿಂದ ಇಂಥ ಸಂದರ್ಭಗಳಲ್ಲಿ ನಾವು ಜೈನ ಧರ್ಮದ ಅನೇಕ ತತ್ವಗಳನ್ನು ಮತ್ತೆ ಮತ್ತೆ ಮೆಲುಕು ಹಾಕ್ಲಿಕ್ಕಾಗಿ ಇವತ್ತು ಜಿನೇಂದ್ರ ಮತ್ತು ಅವರ ಸಂಗಡಿಗರು ಏನಾದ್ರು ಹೆಸರು ಸುಹಾಸ್ತಿ ಯುವ ಜೈನ್ ಮಿಲನ್ ಅವರು ಸೇರಿ ಇಂಥ ಕಾರ್ಯಕ್ರಮವೊಂದನ್ನ ಆಯೋಜಿಸಿದ್ದಾರೆ. ನಮ್ಮ ಮಹಾಮಸ್ತಕಾಭಿಷೇಕ ಸಂದರ್ಭದಲ್ಲಿ ನಮ್ಮ ಬಹಳ ದೊಡ್ಡ ಮಂಟಪ ಅದನ್ನ ಜಿನೇಂದ್ರ ಅವರು ಪಂಚಮಹಾವೈಭವದ ಸ್ಟೇಜ್ ಇವತ್ತಿಗೂ ನಮ್ಗೆ ಮರೀಲಿಕ್ಕೆ ಆಗ್ತಾ ಇಲ್ಲ. ಅವರು ಮಾಡಿಕೊಟ್ಟಿದ್ರು, ಅದು ಇವತ್ತಿಗೂ ಎಲ್ಲರ ಸ್ಮರಣೆಯಲ್ಲಿದೆ. ಹಾಗಾಗಿ ಅವರಿಗೆ ಮತ್ತು ಅವರೆಲ್ಲ ಸಂಗಡಿಗರಿಗೆ ನನ್ನ ವಂದನೆಗಳನ್ನ ಹೇಳ್ತಾ ನಿಮ್ಮೊಂದಿಗೆ 2 ನಿಮಿಷ ಭಾಗವಹಿಸ್ಲಿಕ್ಕೆ ನನ್ಗೆ ಸಂತೋಷ ಆಗ್ತಾ ಇದೆ ಅಂತ ಹೇಳ್ತಾ ನಾನು ನಮ್ಮ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ನೀವು ಬಂದಿರೋದು ನಮ್ಗೆ ಬಹಳ ಖುಷಿಯ ವಿಚಾರ. ಅದರಲ್ಲೂ ಕೂಡ ನಾವು ಹೆಮ್ಮೆ ಪಡ್ಕೊಳ್ತಾ ಇದ್ದೇವೆ. ನಮ್ಮ ಕಾರ್ಯಕ್ರಮದಲ್ಲಿ ಮಹನೀಯರ ಮಾತನಾಡಿ ನಮ್ಗೆಲ್ರಿಗೂ ವಿಷಯಗಳನ್ನ ಹೇಳಿದ್ದಾರೆ. ಹಾಗೆಯೇ ಇವತ್ತಿನ ಈ ಕಾರ್ಯಕ್ರಮವನ್ನ ಉದ್ಘಾಟನೆ ಮಾಡೋದಿಕ್ಕೆ ಧರ್ಮಸ್ಥಳದ ಧರ್ಮಾಧಿಕಾರಿಗಳಾಗಿರುವಂತಹ ಪೂಜ್ಯ ಕಾವಂತರು ಪದ್ಮ ವಿಭೂಷಣ ರಾಜಶ್ರೀ ಡಾಕ್ಟರ್ ವೀರೇಂದ್ರ ಹೆಗ್ಡೆ ಅವರು ಈಗ ನಮ್ಮ ಮುಂದೆ ಇದ್ದಾರೆ. ಕಾರ್ಯಕ್ರಮವನ್ನ ದೀಪ ಬೆಳಗಿಸುವುದರ ಮೂಲಕ ಉದ್ಘಾಟನೆ ಮಾಡ್ಬೇಕು ಅಂತ ನಾನು ಪೂಜ್ಯ ಕಾವಂತರಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. ಜ್ಯೋತಿ ಕೋಟಿ ಚಂದ್ರ ಸುಜ್ಞಾನ ಪ್ರಕಾಶ ಸುರನಾಮ ಪುಟಮಣಿ ರಂಜಿತ ಚರಣಾಬ್ಜ ಶರಣಾಗು ಪ್ರಥಮಾನಿ ಜಿನ ಸಮ್ಮೇಳನ ಅಂತಾರಾಷ್ಟ್ರೀಯ ಸಮ್ಮೇಳನವನ್ನ ಉದ್ಘಾಟನೆ ಉದ್ಘಾಟನಾ ಮಾತುಗಳನ್ನ ಆಡಬೇಕು ಅಂತ ನಾನು ಕೇಳಿಕೊಳ್ತಾ ಇದ್ದೇನೆ. ನಾನು ಮೊದಲನೇದಾಗಿ ನಮ್ಮ ಧರ್ಮಸ್ಥಳದ ಶ್ರೀ ಚಂದ್ರನಾಥ ಸ್ವಾಮಿ, ಶ್ರೀ ಮಂಜುನಾಥ ಸ್ವಾಮಿಗೆ ನನ್ನ ನಮಸ್ತೆಗಳನ್ನು ಹೇಳ್ತಾ, तविसो तीर्थंकरना स्मरिಸುತ್ತಾ आज बैठे हुए निर्मल सेठी जी, आपको भी नमस्कार. निर्मल सेठी जी को ಮೊದಲನೇದಾಗಿ ನಮ್ಮ ಸುಹಾಸ್ತಿ ಯುವ ಜೈನ್ ಮಿಲನ್ ಮತ್ತು ಕರ್ನಾಟಕ ಜೈನ್ ಧರ್ಮ ಫೇಸ್ಬುಕ್ ಇವರ ಸಹಯೋಗದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಈ ಅಂತಾರಾಷ್ಟ್ರೀಯ ಕನ್ನಡ ಜೈನ ಸಮ್ಮೇಳನವನ್ನ ಮಾಡ್ತಾ ಇದ್ದೀರಿ. ಇದ್ರ ಹೆಸರೇ ಸಮ್ಮೇಳನ ಅಂತ. ಸಮ್ಮೇಳನ ಅಲ್ಲ, ಸಮ್ಮೇಳನ. ಸಮ್ಮೇಳನ ಅಂದ್ರೆ ಒಂದು ಭಾಗ ಆಗುತ್ತೆ, ಮಾತಾಡೋರು ಒಂದು ಕಡೆ, ಕೇಳೋರು ಒಂದು ಕಡೆ. ಹಾಗಾಗಿ ಒಬ್ರು ಮಾತನಾಡುವವರು ಇನ್ನೊಬ್ರು ಮುಖ ಪ್ರೇಕ್ಷಕರಾಗ್ತಾರೆ. ಸಮ್ಮಿಲನ ಅಂದ್ರೆ ಒಟ್ಟು ಸೇರುವಂತಹದ್ದು ಅಂತ ಹೇಳಿ. ಹಾಗಾಗಿ ಇದು ಬಹಳ ಸಂತೋಷದ ವಿಷಯ ಅಂತಂದ್ರೆ ನೀವು ಸಮ್ಮಿಲನ ಮಾಡ್ತಾ ಇದ್ದೀರಿ. ಇಡೀ ವಿಶ್ವದಲ್ಲಿ ಇರ್ತಕ್ಕಂಥವರೆಲ್ಲರೂ ಯಾರು ಒಂದು ಧರ್ಮದ ಅನುಯಾಯಿಗಳಾಗಿದ್ದಾರೆ ಅವರು ಪ್ರತ್ಯೇಕವಾಗಿರ್ತಾರೆ. ನಾನು ಯಾವಾಗಲೂ ಒಂದು ಉದಾಹರಣೆಯನ್ನು ಕೊಡ್ತೇನೆ, ಪಕ್ಷಿಗಳ ಉದಾಹರಣೆಯನ್ನು ನಾನು ಕೊಡ್ತೇನೆ. ಎಲ್ಲ ಪಕ್ಷಿಗಳೇ, ಆದ್ರೂ ಪ್ರತಿಯೊಂದು ಪಕ್ಷಿಗೂ ಅದರ ಬಣ್ಣ, ಅದರ ಸ್ವಭಾವ, ಅದರ ಆಹಾರ, ಅದರ ಪ್ರತಿಯೊಂದು ವ್ಯವಹಾರಗಳು ಬೇರೆ ಇರ್ತವೆ. ಹಾಗೆ ನಾವು ಕೂಡ ಧರ್ಮ ಎಲ್ಲವೂ ಸಮಾನವಾದರೂ ಕೂಡ, ಧರ್ಮದ ಉದ್ದೇಶ ಒಂದೇ ಆದರೂ ಕೂಡ ಆ ಪಕ್ಷಿಗಳು ಹೇಗೆ ಬೇರೆ ಬೇರೆ ತಮ್ಮ ವೈಯಕ್ತಿಕತೆಯನ್ನು ಉಳಿಸ್ಕೊಳ್ತಾವೋ
ತಮ್ಮ ಸಂತತಿ ವೃದ್ಧಿ ಮಾಡಿಕೊಳ್ಳುವಾಗ ಅವರು ತಮ್ಮ ಪ್ರತ್ಯೇಕತೆಯನ್ನು ಉಳಿಸ್ಕೊಳ್ತಾರೋ, ಸ್ವಭಾವವನ್ನು ಹೇಗೆ ಉಳಿಸ್ಕೊಳ್ತಾರೋ, ಸಸ್ಯಾಹಾರ ಮಾಂಸಾಹಾರವನ್ನು ಹೇಗೆ ಉಳಿಸ್ಕೊಳ್ತಾರೋ, ಅದರಲ್ಲಿ ಕೂಡ ನಾವು ಹೇಳ್ತೇವೆ ಕೆಲವು ಪಕ್ಷಿಗಳು ಹೀಗಿರ್ತವೆ, ಅವರ ಸ್ವಭಾವ ಹೀಗಿದೆ, ಅವರ ಆಹಾರದ ಸ್ವಭಾವ ಹೀಗಿದೆ, ಅವರು ಈ ಪ್ರದೇಶದಲ್ಲಿ ಇರ್ತಾರೆ, ಇನ್ನೊಂದು ಪ್ರದೇಶದಲ್ಲಿ ಇರ್ಲಿಕ್ಕೆ ಹೀಗೆ ನಾವು ಕೂಡ ನಮ್ಮ ಸ್ವಭಾವಕ್ಕೆ ಅನುಗುಣವಾಗಿ ನಮ್ಮ ಧರ್ಮದ ಅನುಸರಣೆಗೆ ಅನುಸಾರವಾಗಿ ಪ್ರತ್ಯೇಕತೆಯನ್ನ ಉಳಿಸ್ಕೊಳ್ತಾ ಇದ್ದೇವೆ, ಉಳಿಸ್ಕೊಳ್ಬೇಕಾಗಿದೆ. ಇವತ್ತು ಬಹಳ ಸಂತೋಷ ಅಂತಂದ್ರೆ ನಾವು ಯಾವಾಗಲೂ ಈ ಧರ್ಮವನ್ನ ಒಂದು ತಲೆಮಾರಿನಿಂದ ಇನ್ನೊಂದು ತಲೆಮಾರಿಗೆ ನಾವು ಒಪ್ಪಿಸ್ತಾ ಇದ್ದೇವೆ ಅನ್ನೋ ಭಾವನೆಯನ್ನು ನಾವು ತಳೀತಾ ಇದ್ದೇವೆ. ಈಗ ನಾನು ಸಣ್ಣದಿರುವಾಗ ಅಥವಾ ನನ್ನ ಯೌವನದಲ್ಲಿ, ನನ್ನ ಬಾಲ್ಯದಲ್ಲಿ ನಮ್ಮ ತಾತ ಮಂಜೆ ಹೆಗಡೆಯವರು ಇಲ್ಲಿ ಜೈನ ಧರ್ಮವನ್ನ ತುಂಬಾ ಚೆನ್ನಾಗಿ ರಕ್ಷಿಸಿದ್ರು. ನಮ್ಮ ತಂದೆಯವರು ಮತ್ತು ತಾಯಿಯವರು ಪೂಜ್ಯ ರತ್ನವರ್ಮ ಹೆಗಡೆಯವರು ಮತ್ತು ರತ್ನಮ್ಮನವರು ಧರ್ಮಸ್ಥಳದಲ್ಲಿ ಜೈನ ಧರ್ಮದ ಪ್ರಭಾವ ಇರಬೇಕು ಮತ್ತು ಭಕ್ತರಿಗೆ ಜೈನ ಧರ್ಮದ ಸಂದೇಶ ದೊರಕಬೇಕು ಅಂತ ಹೇಳಿ ಭಗವಾನ್ ಬಾಹುಬಲಿಯ ಮೂರ್ತಿಯ ನಿರ್ಮಾಣ ಕಾರ್ಯದಲ್ಲಿ ಅವರು ತೊಡಗಿದ್ರು. ಸುಮಾರು 1966ನೇ ಇಸ್ವಿಯಲ್ಲಿ ಆ ಕಾರ್ಯ ಪ್ರಾರಂಭ ಆಯಿತು ಮತ್ತು ನಮ್ಗೆ ಗೊತ್ತಿದ್ದ ಹಾಗೆ 82ನೇ ಇಸ್ವಿಯಲ್ಲಿ ಮಹಾಮೂರ್ತಿಯ ಪ್ರತಿಷ್ಠಾನ ಇಲ್ಲಿಗೆ ಪ್ರಯಾಣವಾಗಿ ಪ್ರತಿಷ್ಠೆಯ ಕಾರ್ಯಕ್ರಮ ಕೂಡ ಇಲ್ಲಿ ನಡೆಯಿತು. ಅಂದ್ರೆ ಈ ಕ್ಷೇತ್ರದಲ್ಲಿ ಬರುವಂತ ಎಲ್ಲ ಭಕ್ತಾದಿಗಳು ಕೂಡ ಅಹಿಂಸೆಯ ಸಂದೇಶ ದೊರಕಬೇಕು ಮತ್ತು ಧರ್ಮದ ಸಾತ್ವಿಕತೆಯ ಸಂದೇಶ ದೊರಕಬೇಕು, ಸಾತ್ವಿಕ ಆಹಾರದ ಸಂದೇಶ ದೊರಕಬೇಕು, ಇತ್ಯಾದಿಗಳೆಲ್ಲ ಮಾಡ್ತಾರೆ. ಧರ್ಮಸ್ಥಳದಲ್ಲಿ ವಿಶೇಷ ಅಂತಂದ್ರೆ ನಾವು ಭಕ್ತಾದಿಗಳಿಗೆಲ್ಲ ಒಂದೇ ಮಾತು ಹೇಳ್ತೇವೆ, ಹಿಂಸೆಯನ್ನ ಬಿಡಿ, ಯಾವುದೇ ಸ್ವಾರ್ಥಕ್ಕಾಗಿ ಬಲಿ ಕೊಡುವಂತಹದ್ದು, ರಕ್ತಾಹಾರ ಕೊಡುವಂತಹದ್ದು ಇತ್ಯಾದಿಗಳನ್ನ ಮಾಡಬೇಡಿ ಅಂತ ಹೇಳ್ತೇವೆ. ಕೆಲವರು ಕೇಳ್ತಾರೆ, ಅದು ಹೇಗೆ ನೀವು ಹೇಳ್ತೀರಿ, ನಾವು ರಕ್ತಾಹಾರ ಕೊಡದೇ ಇದ್ರೆ ಅಥವಾ ನಾವು ಬಲಿಯನ್ನ ಕೊಡದೇ ಇದ್ರೆ ಸಾಂಪ್ರದಾಯಿಕ ಅನುಸರಣೆಗೆ ದೋಷ ಬರಬಹುದು ಅಂತ, ಅಥವಾ ನಮ್ಮ ಮೇಲೆ ಈ ಭೂತಗಳು ಪ್ರೇತಗಳು ಅಥವಾ ದೇವತೆಗಳು ಸಿಟ್ಟಾಗ್ಬೋದು ಅಂತ ಹೇಳ್ತಾರೆ. ನಿಮಗೆ ಒಂದು ಸಂದೇಶ ಹೇಳ್ತೇನೆ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಮ್ಮಲ್ಲಿ ಅನೇಕ ಕಾಗದಗಳನ್ನು ನಾನು ಜೋಡಿಸಿಟ್ಟಿದ್ದೇನೆ. ನಮ್ಮ ಈ ಭಾಗದಲ್ಲಿ ಧರ್ಮಸ್ಥಳದಿಂದ ನಾವು ಉತ್ತರ ಭಾಗಕ್ಕೆ ಹೋದರೆ ಭಟ್ಕಳ ಹೊನ್ನಾವರದವರೆಗೆ ಅನೇಕ ಕ್ಷೇತ್ರಗಳಲ್ಲಿ ಜನ ಜೈನ ದೇವರನ್ನು ನಂಬ್ತಾರೆ. ಅಲ್ಲಿ ಹೆಸರೇ ಜೈನ್ ಜಟಿಗ, ಜೈನ ಧರ್ಮಕ್ಕೆ ಸಂಬಂಧಪಟ್ಟಂತ ಹೆಸರು ಜೈನ ಅಂತ ಹೆಸರಿಟ್ಟು ನಂಬ್ತಾರೆ. ಅವರು ಇಲ್ಲಿಗೆ ಬಂದಾಗ ಅವ್ರು ಹೇಳ್ತಾರೆ, ಸ್ವಾಮಿ ನಾವು ಜೈನ್ ಜಟಿಗನ ನಂಬಿದ್ದೇವೆ ಅಥವಾ ಜೈನ ಇಂಥ ಯಕ್ಷನ ನಂಬಿದ್ದೇವೆ, ಜೈನ ಯಕ್ಷನನ್ನ ನಂಬಿದ್ದೇವೆ, ನಮಗೆ ಮನೆಯಲ್ಲಿ ತೊಂದರೆ ಕಾಣಿಸ್ತಾ ಇದೆ ಅಂತ. ನಾನು ಅವ್ರಿಗೆ ಒಂದೇ ಪ್ರಶ್ನೆ ಕೇಳ್ತೇನೆ, ನೀವು ನಿಮ್ಮ ಭೂಮಿಯಲ್ಲಿ ಹಿಂದೆ ಜೈನರಿದ್ರು, ಬಹುಶಃ ನಿಮ್ಮ ತಾತನೋ ನಿಮ್ಮ ಮುತ್ತಾತನೋ ಯಾರೋ ಜೈನರಿಂದ ಭೂಮಿಯನ್ನ ಪಡೆದಿರ್ಬೇಕು, ಈಗ ನೀವು ಬಲಿ ಕೊಡ್ತೀರ ನೀವು ಅಂತ. ಹೌದು ಅಂತ. ನೋಡಿ, ಇದು ನೀವು ಆಗಲೇ ಹೇಳಿದ ಹಾಗೆ ಇದು ಜೈನರ ಭೂಮಿ ಆಗಿತ್ತು, ಸಾತ್ವಿಕ ಆಹಾರವನ್ನ ಸ್ವೀಕರಿಸುವಂತ ದೇವತೆಗಳಲ್ಲಿ ಇದ್ರು. ಹಾಗಾಗಿ ನೀವು ಇವತ್ತು ಅವರಿಗೆ ರಕ್ತಾಹಾರವನ್ನು ಕೊಟ್ಟರೆ ನಿಮಗೆ ದೋಷ ಬರುತ್ತೆ, ಅದನ್ನು ಮೊದಲು ಬಿಟ್ಟು ಬಿಡಿ ಅಂತ ಹೇಳಿದ್ರೆ ತಕ್ಷಣ ಆಯ್ತು ಸ್ವಾಮಿ, ನಮಗೆ ಜ್ಯೋತಿಷ್ಯದಲ್ಲಿ ಕೂಡ ಇದೇ ಕಂಡಿದೆ ಅಂತ ಹೇಳ್ತಾರೆ. ಇದಕ್ಕೆ ಬೇಕಾದಷ್ಟು ಪುರಾವೆ ಇದೆ. ಅನೇಕ ಕಾಗದಕ್ಕೆ ಬಂದ ಅವ್ರು ಬರೆದು ಕೊಟ್ಟಂತ ಕಾಗದಗಳು ಕೂಡ ನಾನು ಜೋಡಿಸಿಟ್ಟಿದ್ದೇನೆ. ಅಂದ್ರೆ ನಮ್ಮ ಸಾತ್ವಿಕತೆ, ನಮ್ಮ ಜೈನ ಧರ್ಮದ ಆದರ್ಶಗಳು ಎಷ್ಟಿರ್ತವೆ ಮತ್ತು ತೀರ್ಥಂಕರಲ್ಲ ನಾನು ಹೇಳುವಂತಹದ್ದು, ಬೇರೆ ಲೌಕಿಕವಾದಂತ ನಂಬಂತ ಎಲ್ಲ ದೇವತೆಗಳು ಯಕ್ಷರು ಕೂಡ ಸಾತ್ವಿಕವಾದ ಈ ಪೂಜೆಗೆ ಆಹಾರಕ್ಕೆ ಅವರು ಹೊಂದಿಕೊಂಡಿರ್ತಾರೆ. ಹಾಗಾಗಿ ನಾವು ಅನೇಕ ರೀತಿಯಿಂದ ಈ ಪರಿಣಾಮವನ್ನು ಸಮಾಜಕ್ಕೆ ಕೊಡಬಹುದು. ನಾವು ಅನೇಕ ಕಡೆ ಹೋದಾಗ ಈ ಜೈನ ಅಂಗಡಿಗಳಲ್ಲಿ ಇರ್ತಕ್ಕಂಥ ಸಾಮಾನ್ಯ ನೌಕರಲ್ಲಿ ಯಾರಿದ್ದಾರೆ ಅವರು ಕೂಡ ಈ ವ್ರತಗಳನ್ನ ಮಾಡ್ತಾರೆ. ನಮ್ಮ ಹಾಗೆ ಸಾತ್ವಿಕತೆಯನ್ನ ಬೆಳೆಸ್ಕೊಂಡು ಎಷ್ಟೋ ಜನ ಮಾಂಸಾಹಾರವನ್ನು ಬಿಟ್ಟವರು ಕೂಡ ನಮ್ಮಲ್ಲಿ ಇದ್ದಾರೆ. ಅವ್ರು ಹೇಳ್ತಾರೆ, ನಾವು ಈ ನಮ್ಮ ಒಂದು ಪರ್ಯೂಷಣ ಪರ್ವದ ಸಂದರ್ಭದಲ್ಲಿ ಕೆಲವರು 30 ದಿವಸದವರೆಗೆ ಉಪವಾಸ ಮಾಡ್ತಾರೆ. ಅವರ ಸಿಬ್ಬಂದಿ ಹಿಂದೂಗಳು ಅಥವಾ ಮುಸ್ಲಿಮರು ಕೂಡ ಕೆಲವು ಕಡೆ 1 ದಿವಸದಿಂದ 7 ದಿವಸ ಉಪವಾಸ ಮಾಡುವಂತದ್ದಿದೆ. ಅಂದ್ರೆ ಇದರ ಪರಿಣಾಮ ನಮ್ಮ ಜೊತೆಗಿದ್ದವ್ರ ಮೇಲೂ ಬೀಳುತ್ತೆ. ವ್ಯವಹಾರದಲ್ಲಿ ನಿಷ್ಠೆ, ವ್ಯವಹಾರದಲ್ಲಿ ಧರ್ಮ, ವ್ಯವಹಾರದಲ್ಲಿ ನಿಯತ್ತು,
ಆಚಾರ ವಿಚಾರಗಳಲ್ಲಿ ಈ ಸಂಸ್ಕಾರ ಬರುವಂತಹದ್ದು ಬಹಳ ಇದೆ. ಧರ್ಮದ ಸಂಸ್ಕಾರ ಬರದೇ ಇದ್ರೆ ಧರ್ಮದ ಉದ್ದೇಶವೇ ವಿಫಲವಾಗುತ್ತೆ. ಯಾವ ಜನ್ಮದಲ್ಲಿ ಹುಟ್ಟಿದ್ದಾರೆ ಅನ್ನೋದಕ್ಕಿಂತ ಯಾವ ಸಂಸ್ಕಾರದಲ್ಲಿ ಇದ್ದಾರೆ ಅನ್ನೋದು ಬಹಳ ಮುಖ್ಯವಾಗುತ್ತೆ. ಹಾಗಾಗಿ ಇವತ್ತು ಈ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನೀವು ಇದ್ದರೂ ಕೂಡ ನನಗೆ ಬಹಳ ಸಂತೋಷ ಏನು ಅಂತಂದ್ರೆ ಜೈನ ಸಮ್ಮಿಲನವನ್ನ ಮಾಡಿದ್ದೀರಿ. ಇದು ಯುವಕರು ಮಾಡ್ತಾ ಇದ್ದಾರೆ. ನಾನು ಮೊದಲೇ ಹೇಳಿದೆ, ನಾನು ಯುವಕನಿದ್ದಾಗ ನಮ್ಮ ತಂದೆಯವರು ನನಗೆ ಸಂಸ್ಕಾರವನ್ನ ಕೊಟ್ಟಿದ್ದಾರೆ. ಆ ಕಾಲದಲ್ಲಿ ನಾವು ಬಹಳಷ್ಟು ಧರ್ಮ ಪ್ರಚಾರವನ್ನ ಮಾಡಿದ್ದೇವೆ. ಅನೇಕ ಬಸದಿಗಳ ಪಂಚಕಲ್ಯಾಣವನ್ನ ಮಾಡಿದ್ದೇವೆ. ಶ್ರವಣಬೆಳಗೊಳ, ಕಾರ್ಕಳ, ವೇಣೂರು, ಧರ್ಮಸ್ಥಳದಲ್ಲಿ 3 ಮಹಾಮಸ್ತಕಾಭಿಷೇಕಗಳನ್ನು ಮಾಡಿದ್ದೇವೆ. ಇದರ ಉದ್ದೇಶ ಏನು ಅಂತಂದ್ರೆ ಧರ್ಮದ ಪ್ರಸಾರ ಆಗಬೇಕು ಮತ್ತು ಧರ್ಮದ ಆಚರಣೆ. ನಾವು ಹೇಳ್ತೇವೆ ದರ್ಶನ, ಜ್ಞಾನ, ಚಾರಿತ್ರ್ಯ, ಇದು 3 ಬರಬೇಕು. ಬರೀ ಒಂದೊಂದು ಬಂದರೂ ಉಪಯೋಗ ಇಲ್ಲ. ನಾವು ಬಹಳ ಜ್ಞಾನವನ್ನ ಪ್ರಚಾರ ಮಾಡಿದ್ರು, ಪುಸ್ತಕವನ್ನ ಪ್ರಕಟಿಸಿದ್ರು ಅಲ್ಲಿಂದ ಉಪಯೋಗ ಆಗೋದಿಲ್ಲ. ಅದನ್ನ ದರ್ಶನ ಸರಿಯಾಗಿ ಅರ್ಥ ಮಾಡ್ಕೊಳ್ಬೇಕು ಮತ್ತು ಆಚಾರದಲ್ಲಿ ನಮ್ಮದು ಬರ್ಬೇಕು. ನಮ್ಮ ನೋಡಿ ನೋಡಪ್ಪ ಅವರು ಹಾಗಿದ್ದಾರೆ, ನಾವು ಹೀಗಿರ್ಬೇಕು ಅಂತ ಮಾಡ್ಬೇಕು. ಹಾಗಾಗಿ ಯುವಕರು ಇವತ್ತು ಇಡೀ ವಿಶ್ವದಲ್ಲಿ ನೀವು ನಮ್ಮ ಜವಾಬ್ದಾರಿಯನ್ನು ವಹಿಸ್ಕೊಂಡಿದ್ದೀರಲ್ಲ, ಇದು ನನಗೆ ತುಂಬಾ ಸಂತೋಷ. ನಮ್ಮ ವೃದ್ಧಾಪ್ಯಕ್ಕೆ ನಾವು ಬರುವಾಗ ನಮ್ಮ ಮುಂದಿನ ತಲೆಮಾರು, ನೀವು ನಿಮ್ಮ ಕೊಂಡಿ, ನಮ್ಮ ತಾತ, ನಮ್ಮ ತಂದೆಯವರು, ನಾನು, ನನ್ನ ಮಕ್ಕಳು, ನನ್ನ ಮುಂದಿನ ಜನಾಂಗ ಅವರು ಇದನ್ನು ಮಾಡ್ತಾರೆ ಅಂತಂದ್ರೆ ಆ ಕೊಂಡಿ ಮುಂದುವರಿಯುತ್ತದೆ. ಆದ್ರೆ ಒಂದೇ ಒಂದು ಸಂದೇಶ ನಿಮಗೆ ಕೊಡ್ತೇನೆ, ಯಾವತ್ತೂ ಕೂಡ ನಾನು ಜೈನ ಅಂದುಕೊಳ್ಳೋದಕ್ಕೆ ಸಂಕೋಚ ಪಡಬೇಡಿ. ಒಂದು ಕೂಟದಲ್ಲಿ ಇದ್ದಾಗ ಅವರಿಗೆ ಏನು ನೋವಾಗ್ಬೋದು ಏನೋ, ನಾನು ಈ ಗುಂಪಿನಲ್ಲಿ ಇದ್ದಾಗ ನಾನು ಅವರಂತೆ ವರ್ತಿಸದೇ ಇದ್ರೆ ಅವ್ರೇನಾದ್ರು ತಪ್ಪು ತಿಳ್ಕೊಳ್ತಾರೆ ಏನೋ, ನನ್ನನ್ನು ಔಟ್ ಆಫ್ ಟೈಮ್, ಔಟ್ ಆಫ್ ಫ್ಯಾಷನ್ ಅಂತ ಕರೀತಾರೆ ಏನೋ ಅಂತ ಸಂಕೋಚ ಇಲ್ಲದೆ ಮಾಡಿ. ಉದಾಹರಣೆಗೆ ನೀವು ಎಲ್ಲೋ ಹೋಗ್ತೀರಿ, ಅಲ್ಲಿ ಪಾರ್ಟಿ ನಡೀತಾ ಇದೆ, ಅವರೆಲ್ಲ ಅಲ್ಲಿ ಮದ್ಯಪಾನ, ಲಿಕ್ಕರ್ ತೆಗೆದುಕೊಳ್ತಾ ಇದ್ದಾರೆ, ನಾನ್ ವೆಜ್ ತಿಂತಾ ಇದ್ದಾರೆ. ನಾನು ಹೇಗೆ ಹೇಳೋದಿಲ್ಲಿ? ಅವರೆಲ್ಲ ನಾನು ಏನಾದ್ರೂ ತೆಗೊಳ್ಳದೆ ಇದ್ರೆ, ಆಹಾರ ಅವ್ರ ಜೊತೆಗೆ ಕೂತ್ಕೊಳ್ಳದೆ ಇದ್ರೆ ನನ್ನನ್ನು ಇವರು ಹಾಸ್ಯ ಮಾಡ್ಬೋದು, ನನ್ನ ಉದ್ಯೋಗ ಹೋಗಿ ಬಿಡ್ಬೋದು, ಇವರು ನನ್ನನ್ನು ಅಸಂಸ್ಕೃತ ಅಂತ ತಿಳಿಬಹುದು ಅಂತೇಳಿ ನಿಮ್ಮ ವ್ಯಕ್ತಿತ್ವವನ್ನ ನಾಶ ಮಾಡ್ಕೊಳ್ಬೇಡಿ. ಇದು ನನ್ನ ಯುವಕರಿಗೆ ನಾನು ಕೊಡುವಂತ ಸಂದೇಶ. ನೋಡಿ, ಇದಕ್ಕೊಂದೆರಡು ಉದಾಹರಣೆ ಕೊಡ್ತೇನೆ ನಾನು ನಿಮಗೆ. ನಾನು ವಿದೇಶಗಳಿಗೆ ಹೋಗುವಾಗಲೂ ಕೂಡ ನಮ್ಮ ಅಡಿಗೆ ಪೆಟ್ಟಿಗೆಯನ್ನು ಹಿಡ್ಕೊಂಡೇ ಹೋಗ್ತೇನೆ. ನಾನು ಎಲ್ಲಿ ವಿದೇಶದಲ್ಲಿ ಎಲ್ಲೂ ಹೋಟೆಲು, 52 ವರ್ಷದಲ್ಲಿ ನಾನು ಹೋಟೆಲಲ್ಲಿ ಅಥವಾ ಬೇರೆಯವರ ಆ ಮನೆಯಲ್ಲಿ ನಾನು ಆಹಾರ ಸ್ವೀಕಾರ ಮಾಡಲಿಲ್ಲ. ನಾನು ಎಲ್ಲಿ ಹೋಗುವಾಗಲೂ ಕೂಡ ಮೊದಲೇ ನನ್ನ ತಮ್ಮ ಸುರೇಂದ್ರ ಕುಮಾರ್ ಎಲ್ಲ ಭಾರತ ದೇಶದಲ್ಲಿ ಎಲ್ಲಿ ಹೋಗುದಿದ್ರು ಕೂಡ ಮೊದಲೇ ಆಯ್ಕೆ ಮಾಡಿ ಜೈನರ ಮನೆ ಅಥವಾ ಜೈನರ ಆಹಾರ ಇರ್ತಕ್ಕಂಥ ಮನೆಗಳನ್ನು ಗುರುತಿಸಿ ನನಗೆ ವ್ಯವಸ್ಥೆ ಮಾಡ್ತಾನೆ. ಅದಿಲ್ಲದಿದ್ದರೆ ನಾನು ಕ್ಯಾರಿಯರ್ನಲ್ಲೇ ತೆಗೆದುಕೊಂಡು ಹೋಗ್ತೇನೆ. ವಿದೇಶಕ್ಕೆ ಹೋಗುವಾಗ ಶ್ರೀಮತಿ ಹೇಮಾವತಿ ಅವರು ಅಥವಾ ಅನಿತಾ ಅಥವಾ ಸುಪ್ರಿಯಾ, ನನ್ನ 3ನೇ ತಮ್ಮನ ಹೆಂಡತಿ, ಇವರೆಲ್ಲ ಅಡಿಗೆ ಪಾತ್ರೆ ಸಮೇತ ಹೋಗ್ತಾರೆ. ಇವರಿಗೆ 2 ಕೆಲಸ, ಒಂದು ವೀಕ್ಷಣೆ, ಒಂದು ಅಡಿಗೆ ಮಾಡಿ ನನಗೆ ಅಡಿಗೆ ಹಾಕ್ತಾರೆ. ಹಾಗಾಗಿ ನನಗೇನು ಸಮಸ್ಯೆ ಆಗೋದು. ಆದ್ರೆ ಈ ಪ್ರತ್ಯೇಕ ವ್ಯಕ್ತಿತ್ವ ಉಳಿಸ್ಕೊಂಡು ನನಗೆ ತುಂಬಾ ಸಹಾಯ ಮಾಡಿದೆ. ನನಗೆ ಆರೋಗ್ಯವನ್ನು ಕೊಟ್ಟಿದೆ, ನನಗೆ ಆತ್ಮವಿಶ್ವಾಸವನ್ನು ಕೊಟ್ಟಿದೆ, ಗೌರವವನ್ನು ಕೂಡ ಕೊಟ್ಟಿದೆ. ನಾನು ಒಂದು ಬಾರಿ ಆಫ್ರಿಕಾಕ್ಕೆ ಹೋಗುವಾಗ ನನ್ನ ಜೊತೆಗೆ ಶ್ರವಣಬೆಳಗೊಳದ ಶ್ರೀಗಳವರಿದ್ರು. ಅಲ್ಲಿ ಏರ್ ಹೋಸ್ಟೆಸ್ ಬಂದು ಕೇಳಿದ್ರು, ನಿಮಗೆ ನಾವು ಏನು ಕೊಡಬಹುದು ಅಂತ. ಸ್ವಾಮೀಜಿಯವರು ಹೇಳಿದ್ರು, ನಾನು ಏನು ತೆಗೆದುಕೊಳ್ಳೋದಿಲ್ಲ ಅಂತ. ಅವ್ರು ಹೇಳಿದ್ರು, ನೀವು ಸತ್ತೋಗ್ತೀರಿ ಅಂತ ಹೇಳಿದ್ರು. ನೀವು 12 ಗಂಟೆ ಪ್ರಯಾಣ ಮಾಡಿ ನೀವು ಹೋಗುವಾಗ ಯು ವಿಲ್ ಬಿ ಡೆಡ್ ಸರ್, ಅನ್ಲೆಸ್ ಯು ಟೇಕ್ ಸಮ್ ಫುಡ್ ಯು ವಿಲ್ ನಾಟ್ ಲೀವ್ ಅಂತಂದ್ರು. ಅವ್ರು ಹೇಳಿಲ್ಲ, ನಮಗೆ ರೂಢಿ ಇದೆ, ವಿ ಟೇಕ್ ಓನ್ಲಿ ಒನ್ಸ್ ಫುಡ್, ವಿ ಆರ್ ಯೂಸ್ ಟು ದ್ಯಾಟ್, ಸೊ ಡೋಂಟ್ ವರಿ ಅಬೌಟ್ ಅಸ್ ಅಂತಂದ್ರು. ನನಗೆ ಕೇಳಿದ್ರು, ನಾನು ತಗೊಳ್ಳೋದಿಲ್ಲ ಅಂತಂದ್ರು. ಬಹಳ ಆಶ್ಚರ್ಯ ಆಯ್ತು ಅವರಿಗೆ. ಆಮೇಲೆ ಅವರು ಒಂದು ಹೇಳಿದ್ರು, ನಾವು ನಿಮಗೆ ಏನಾದ್ರೂ ಸೇವೆ ಮಾಡ್ಲೇಬೇಕು, ಏನ್ ಮಾಡ್ಬೇಕು ಹೇಳಿ ಅಂತ. ಪೂಜ್ಯ ಶ್ರವಣಬೆಳಗೊಳ ಶ್ರೀಗಳ ಐ ವಾಂಟ್ ಟು ಸಿ ದಿ ಕಾಕ್ಪಿಟ್ ಅಂತ ಅಂದ್ರು. ಪ್ಲೀಸ್ ಕಮ್ ಅಂತ ಹೇಳಿ ಅದು ಜಂಬೋ ಇತ್ತು. ಅವರು ನಮ್ಮನ್ನ ಮೇಲೆ ಆ ಮೇಲಿನ ಉಪ್ಪರಿಗೆಗೆ ಕರೆದುಕೊಂಡು ಹೋಗಿ ಕಾಕ್ಪಿಟ್ ಬಾಗಿಲು ತೆಗೆದು ಎಲ್ಲ ಕಾಕ್ಪಿಟ್ನ ಎಲ್ಲ ಸ್ವಿಚಸ್ ಎಲ್ಲ ತೋರಿಸಿ ನಮಗೆಲ್ಲ ವಿವರಣೆ ಕೊಟ್ಟು, ಆಮೇಲೆ ಹಿಂದೆ ಬರುವಾಗ ಫಸ್ಟ್ ಕ್ಲಾಸ್ ನಲ್ಲಿ ಸೀಟ್ ಖಾಲಿ ಇತ್ತು. ಅವ್ರು ಹೇಳಿದ್ರು, ಸರ್ ಕೈಂಡ್ಲಿ ಸಿಟ್ ಹಿಯರ್ ಅಂತ. ನೋ 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 ವಿಲ್ ಸಿಟ್ ದೇರ್ ಅಂತ. ಇಲ್ಲ, ಅಟ್ ಲೀಸ್ಟ್ ಅಲವ್ ಅಸ್ ಟು ಸರ್ವ್ ಯು ಬೈ ಮೇಕಿಂಗ್ ಯು ಟು ಸಿಟ್ ಇನ್ ದಿಸ್ ಫಸ್ಟ್ ಕ್ಲಾಸ್ ಪೊಸಿಷನ್ ಅಂತ ಹೇಳಿದ್ರು. ಆರಾಮಾಗಿ ನಾವು 3 ಜನ ಕೂತ್ಕೊಳ್ಳುವ ಸೀಟಿಂದ
2 ಜನ ಕೂತ್ಕೊಳ್ಳುವಂತ ವಿಶಾಲವಾದ ಕುರ್ಚಿಯಲ್ಲಿ ಆನಂದಿಸಿದೆವು. ಅಂದ್ರೆ ಹೇಗೆ ರೆಕಗ್ನಿಷನ್ ಬರುತ್ತೆ, ಹೇಗೆ ಗುರುತಿಸ್ತಾರೆ ನಿಮ್ಮ ಸಾತ್ವಿಕತೆಯನ್ನ, ನಿಮ್ಮ ಸತ್ವವನ್ನ ಅಂತಂದ್ರೆ, ಸಂಕೋಚ ಪಟ್ಟು ನಾವು ಕುರಿಗಳಾಗಬೇಕಾಗಿಲ್ಲ, ದನಗಳಾದ್ರೇನೆ ಗೌರವ ಸಿಗೋದು. ಆಗ ಎಲ್ಲ ನಮ್ಮ ಯುವ ಮಿತ್ರರಿಗೆ, ಯಾರು ಇವತ್ತು ನಮ್ಮ ಜೊತೆ ಸೇರಿ ಹೇಳಿ, ನಿಮ್ಮ ನಿಷ್ಠೆಯನ್ನು ಉಳಿಸ್ಕೊಳ್ಳಿ, ನಿಮ್ಮ ಭದ್ರವಾದ ಕೆಲವು ಆಚಾರ ವಿಚಾರಗಳನ್ನ ಉಳಿಸ್ಕೊಳ್ಳಿ. ಶಾಸ್ತ್ರ ಅಂತಂದ್ರೆ ಕೇವಲ ಉಪವಾಸ ಮಾಡೋದು ಅಥವಾ ನಾವು ಕೆಲವು ಆಚಾರ ವಿಚಾರಗಳು ಮಾಡೋದಲ್ಲ, ಅದನ್ನ ನಾವು ಸ್ವಾಭಾವಿಕವಾಗಿ ಹೇಗೆ ಉಸಿರು ತೆಗೆದುಕೊಳ್ತೇವೆಯೋ, ಹೇಗೆ ಆಹಾರವನ್ನ ನೀರನ್ನು ಕುಡಿತೇವೆಯೋ, ಹೇಗೆ ನಾವು ಬದುಕ್ತೇವೆ, ಅದು ಅಷ್ಟು ಸ್ವಾಭಾವಿಕವಾಗಿ ನಮ್ಗೆ ಇರಬೇಕು. ಅದಿದ್ರೆ ಮಾತ್ರ ಆಗತ್ತೆ. ಹಾಗಾಗಿ ಇವತ್ತು ಈ ಕಾರ್ಯಕ್ರಮ ಜಿನ ಸಮ್ಮಿಲನ ಬಹಳ ಒಳ್ಳೆಯ ಹೆಸರು ಇಟ್ಟಿದ್ದೀರಿ. ಯುವ ಜೈನ್ ಮಿಲ್ನವರು ಇದನ್ನ ಮಾಡಿದ್ದೀರಿ, ನನಗೆ ಬಹಳ ಸಂತೋಷ. ನನ್ನ ತಮ್ಮ ಸುರೇಂದ್ರ ಇಡೀ ಭಾರತದಲ್ಲಿ ಜೈನ ಮಿಲನ್ ಮೂಲಕ ತುಂಬಾ ಒಳ್ಳೆ ಸಾಧನೆಯನ್ನ ಮಾಡ್ತಾ ಇದ್ದಾನೆ. ಅದರ ಜೊತೆಗೆ ಯುವಕರನ್ನ ಹೇಗೆ ಸೆಳೆಯೋದು ಅಂತ ನಮ್ಮ ಸಮಸ್ಯೆ, ಆ ಸಮಸ್ಯೆಗೆ ಇವತ್ತು ಪರಿಹಾರ ಸಿಗ್ತಾ ಇದೆ. ನೀವೆಲ್ಲ ಯುವಕರು ಸೇರ್ಬೇಕು, ನೀವೆಲ್ಲ ಯುವಕರು ಜವಾಬ್ದಾರಿಯನ್ನು ವಹಿಸ್ಕೊಳ್ಬೇಕು. ಇನ್ನು ಮುಂದೆ ಬಹಳ ಭದ್ರವಾಗಿ ನಿಮ್ಮ ವ್ಯಕ್ತಿತ್ವವನ್ನು ಉಳಿಸ್ಕೊಳ್ಬೇಕು, ಧರ್ಮದ ಆಚರಣೆಯನ್ನು ಉಳಿಸ್ಕೊಳ್ಬೇಕು ಅಂತ ಹೇಳಿ ನಿಮ್ಮೆಲ್ಲರಿಗೂ ಕೂಡ ಇವತ್ತು ಇಂತಹ ಒಂದು ಸಮ್ಮೇಳನವನ್ನು ಮಾಡಿ, ಇನ್ನು ಅನೇಕ ಆಗ್ತಾ ಇರಲಿ. ವರ್ಷಕ್ಕೆ ಕನಿಷ್ಠ 2 ಕಾರ್ಯಕ್ರಮ ಅದು ಮಾಡಿ. ಯಾಕೆಂದ್ರೆ ಒಂದು ಸಮ್ಮೇಳನ ಮಾಡಬೇಕಾದ್ರೆ ಲಕ್ಷಾಂತರ ರೂಪಾಯಿ ಖರ್ಚಾಗುತ್ತೆ. ಪ್ರವಾಸದ ಖರ್ಚು, ಪ್ರಯಾಣದ ಖರ್ಚು, ಊಟದ ಖರ್ಚು, ಇನ್ನಿತರ ಸಾವಿರ ಖರ್ಚುಗಳಲ್ಲಿದೆ. ಆದ್ರೆ ಇಲ್ಲಿ ಅದೇನಿಲ್ಲ, ನಾವೆಲ್ಲ ಮನೆಯಲ್ಲೇ ಕೂತು ನಮ್ಮ ನಿತ್ಯ ವಿಧಿಯನ್ನು ಮಾಡಿಕೊಂಡು ಈ ನಮ್ಮ ಸಂದೇಶವನ್ನು ನಾವು ಕೊಡ್ಬೋದು. ನಿಮ್ಮೆಲ್ಲರ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಿಮ್ಮನ್ನೆಲ್ಲ ನಾವು ನೋಡ್ಬೋದು. ಹಾಗಾಗಿ ನಿಮಗೆಲ್ಲ ಶುಭ ಆಗ್ಲಿ ಅಂತ ಹಾರೈಸಿ, निर्मल सेठी जी हमारे साथ है. वो तो धर्म का साक्षात मूर्ति है. मैं उनके साथ 50 साल से मैं घूम रहा हूँ, बहुत प्रोग्राम में भाग लिया हूँ. तो वो तो म्यूटेड ಉದ್ಘಾಟನಾ ಭಾಷಣವನ್ನು ಮಾಡಿದಂತಹ ವೀರೇಂದ್ರ ಹೆಗ್ಡೆ ಅವರಿಗೂ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ. ಅವರ ಆಶಯದಂತೆಯೇ ಐ ವುಡ್ ಲೈಕ್ ಟು ರಿಕ್ವೆಸ್ಟ್ ಮಿಸ್ಟರ್ ನಿರ್ಮಲ್ ಕುಮಾರ್ ಸೇಠಿ ಟು ಡೆಲಿವರ್ Sri Surendra Hegde ji is always very kind, and he is organizing all this Jain Milan. So I thank him also, and I have already thanked to Mr. Prasanna Kumar ji and our Spurti ji and all of you. I want to tell you that in all of the world there is a Saman civilization established by, organized by, or started by Lord Adinath. But we have not done justice to Jain civilization or Saman civilization so far. मैं आपको बताता हूं, I have visited Cambodia, the biggest temple of the world. Angkor Wat temple is a Jain temple, is a Panchberu temple, but we Jain do not claim it. That is a Panchberu temple. Nearby is the Angkor Tham. That temple is also 52 mandiron ka temple hai. That is also Jain temple. This is Cambodia. Indonesia, we have that Borobudur temple. That is Nandisur that temple, and that temple has been built by using 3,50,000 tons of stone. 3,50,000 tons of stone has been used to build Borobudur temple, that is Nandisur Deep temple, and that is also a Jain temple. You see, but we are not claiming it, we are not doing research on it, which we should have done. Same thing we have found in Vietnam, Laos, and in your Sri Lanka. You know that in Sri Lanka, 22nd Tirthankar Neminath has visited. This is archaeological proof that our Anurag Mantunga is one of the most famous archaeologists of the world. He is telling that 22nd Tirthankar Neminath has visited Sri Lanka. We have got archaeological evidences, but we have not tried there. The name of the hill there is Abhaygiri. Abhaygiri, that means Neminath Tirthankar saved the life of animals. So the name of that hill is on Abhaygiri. You see about this Lanka. There is a lot of things in Lanka. Then we have visited Ethiopia.
You know, in Ethiopia, we have seen 3 Jain temples which are old, 1300 BC. You know, 1300 BC means 3,300 years ago, there were Jains there, and there are 3 temples we have visited in Ethiopia, in Iya, in Almaka, and in one church near that. 3 temples, 3,300 years old, you see. We have seen there is a Vedi in a temple, and there Vedi, उस वेदी में जो पानी गिरता है वहां पर जो नली है उसमें ऋषभ का चिन्ह of bull is there in both the nalis. That shows that that temple was a Jain temple excavated by now Germans. This is about I am telling. In Ethiopia, in the hills, there are a lot of caves which proves that Jain Munis used to worship there 3,000 years ago in an innumerable number, and they used to and they preach your non-violence there. About Ethiopia. Same thing we found in Kenya. Kenya, there are caves with inscriptions which prove that Jain Munis used to worship there. Then we have gone to Greece. You know that in Greece, there is if you visit Greece, you will find that there are a lot of museums there. In all the museums, you will find naked murtis are there, which proves that Greece has got great connection with Nigant tradition. So this Nigant tradition, there was established in Greece, and when Sikandar went from India, he took Kalyan Muni with him, and there is a place of Columbus that is Kalyan Muni Samadhi is there in Athens. Anybody can see that Samadhi. So Greece has got great relation with our Jain culture, but we have not done any research on that thing. Now I am telling you about South America. You know, in South America, Spanish is spoken. We went to Peru. In Peru, we have seen there are in one place about 3 or 4 kilometers around about 12 or 13 temples, and we could not enter in those temples, but we can see it from outside. But anyhow, in the last time I could enter in one temple which was about 100 feet height, like that. On the temple, I found that just like our Siddhisila, Vedi, just like our Vedi where Tirthankar is being established, that Vedi is there, and near beneath the Vedi, there are 2 your drains. That shows that कि ऊपर पहाड़ के ऊपर में माने मंदिर के ऊपर में तीर्थंकर की मूर्ति होती थी और उसका अभिषेक होता था, उसकी नाली वहां पर है। इसका प्रमाण है, क्योंकि मुसलमान लोग कोई अभिषेक नहीं करते, नहीं आपके क्रिश्चियन लोग अभिषेक करते। उस प्राचीन समय में वहां पर आपके पेरू में जैन धर्म था, इस बात के प्रमाण हमको मिले। उनके म्यूजियम के अंदर में हमने देखा बहुत चीजें हैं जो आपको बताए, जो आपके मूल बद्री के अंदर में जो चीज आप लोग खाना बनाने में और में जो यूज करते हैं, वो चीज हमको वहां पर पेरू के अंदर में मिली है। इसी तरह से हम लोग ग्वाटेमाला गए। ग्वाटेमाला के अंदर में I have seen one site is there, Tikal site, that is about 3,000 years old, and in that there was a museum in Tikal. I have seen one image of Upadhyay, which is just like Upadhyay as I have seen in Devgarh. In Devgarh there is a Upadhyay मूर्ति है, वहां पर देवगढ़ में उसी तरह की मूर्ति वहां पर ग्वाटेमाला में तिकाल साइट है उससे निकली है, और वो मूर्ति वहां के म्यूजियम में रखी हुई है। देन वी वेंट टू योर मैक्सिको के अंदर में हमारे आचार्य विद्यानंद जी महाराज मुझे लास्ट 40 ईयर से कहते हैं, विद्यानंद जी महाराज, यू निर्मल गो टू मैक्सिको, यू गो देयर, माया सिविलाइजेशन इज ए वेरी कनेक्शन विथ जैनिज्म। आफ्टर 40 years I went there, and I have seen that there are in the museum there are 2 images of कायोसर तीर्थंकर, 2 तीर्थंकरों की कायोसर प्रतिमा है। अब आप बताइए, वो they say that this has been excavated from a site which is about 2600 BC or 3000 BC. That shows that 4400 years ago Jainism was there in Mexico. There is a proof there also. In near the Mexico city, about 15 or 16 kilometers, I have gone there. There are temples, 2 kilometers long temple, both sides there are temples, and the same thing happened there. When I went to one temple, top of it, I saw that there is a भगवान का जो अभिषेक करते हैं उसका नली जैसा वहां पर मिला। इसका मतलब है कि प्राचीन काल में जैन धर्म दक्षिण अमेरिका में बहुत था, और
वहां भी स्पेनिश बोली जाती है, इंग्लिश नहीं बोली जाती है। मेरे मन में है वीरेंद्र हेगड़े जी, मेरा आपको निवेदन है कि हम लोगों को अंग्रेजी में तो किताब छपाते हैं, अब हमको स्पेनिश भाषा में किताब छपानी चाहिए, क्योंकि स्पेनिश भाषा में पढ़ने वाले लोग बहुत है वहां पर, जितनी अंग्रेजी है उससे ज्यादा वहां पर लोग स्पेनिश पढ़ते हैं। अरबी भाषा है, 30 countries of the world they are following Arabic language, but we have not even a single book in Arabic of Jainism. So what we should do, we should get printed books in Spanish and Arabic languages also, and we should distribute them freely to these countries. Our connection with the world is a very vast, but we have not done justice. So the last, I don't want to take your much time, but I want to request Hegde ji that please establish archaeological your department in your universities and give scholarship to students to study archaeology, because our not even a single or two people study archaeology. How we can do justice to all these ancient things? So we should give highest priority for studying archaeology to our Jain students, and we should arrange something, because government of India, there are 1000 universities, only 2% of the universities there is genealogy is being taught. जो चीज जेनोलॉजी का है उसको वो लोग वहां पर कोई बुद्ध की मूर्ति बताते हैं। अभी हमने देखा पाकिस्तान के साइट में वो उसको बुद्ध मूर्ति है, तो जैन मूर्ति है, लेकिन होता क्या है, हमने कोई पढ़ाई जैनिज्म के ऊपर में आर्कोलॉजी पर नहीं कराई है। तो मेरा ये कहना है कि आर्कोलॉजी के ऊपर में हम लोग ज्यादा इंपॉर्टेंस दें। टाइम का प्रॉब्लम है हमारे लिए, इसलिए हम कंटिन्यू करना है। थैंक यू सो मच ನಿರ್ಮಲ್ ಕುಮಾರ್ ಸೇಠ್ ಜಿ, आपका प्रेजेंटेशन स्पीच के बारे में। ಇಲ್ಲಿಯವರೆಗೆ ವೀಕ್ಷಿಸಿದ ತಮಗೆಲ್ಲರಿಗೂ ಧನ್ಯವಾದಗಳು। ಮುಂದಿನ ಸಂಚಿಕೆಯಲ್ಲಿ ಮುಂದುವರಿದ ಭಾಗದೊಂದಿಗೆ ಬರುತ್ತೇನೆ। ಅಲ್ಲಿವರೆಗೆ ಜೈ ಜಿನೇಂದ್ರ, ನಾನು ನಿಮ್ಮ ಪ್ರೀತಿಯ ಧರ್ಮಪಾಲ್ ಜೈನ್।